ನಮಸ್ಕಾರ. ಈಗಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫ್ ಸ್ಟೈಲ್ ಇದೆಯಲ್ವಾ, ಇದರಲ್ಲಿ ನಮ್ಮ ಹೃದಯದ ಆರೋಗ್ಯನ ಕಾಪಾಡ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್. ಆದರೆ ಇದಕ್ಕೆ ಉತ್ತರ ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಹಿರಿಯರ ಜ್ಞಾನದಲ್ಲೇ ಇರ್ಬೋದಾ? ಬನ್ನಿ, ಇವತ್ತು ಶತಮಾನಗಳಿಂದ ಹೃದಯದ ಫ್ರೆಂಡ್ ಅಂತಾನೆ ಫೇಮಸ್ ಆಗಿರೋ ಒಂದು ಪುಟ್ಟ ಬೆರ್ರಿಯ ದೊಡ್ಡ ಕಥೆನ ತಿಳ್ಕೊಳ್ಳೋಣ. ಹೃದಯದ ಆರೋಗ್ಯಕ್ಕೆ ನ್ಯಾಚುರಲ್ ಆಗಿ ಏನಾದ್ರೂ ಮಾಡಕ್ಕಾಗುತ್ತಾ ಅಂತ ಕೇಳಿದ್ರೆ ಖಂಡಿತ ಆಗುತ್ತೆ. ನಮ್ಮ ಪ್ರಕೃತಿಯಲ್ಲಿ ಅಡಗಿರೋ ಒಂದು ಪವರ್ಫುಲ್ ಸೊಲ್ಯೂಷನ್ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಹೀರೋ ಯಾರು ಗೊತ್ತಾ? ಬೇರೆ ಯಾರು ಅನ್ನ, ಅದೇ ಹಾಥಾರ್ನ್ ಬೆರ್ರಿ. ಹೃದಯದ ಆರೋಗ್ಯ ಅಂದ ತಕ್ಷಣ ನೆನಪಾಗೋದೇ ಇದು. ನೋಡಿ, ಇದೇ ಆ ಹಾಥಾರ್ನ್ ಬೆರ್ರಿ. ನಮ್ಮ ದೇಹದ ಅತಿ ಮುಖ್ಯವಾದ ಸಿಸ್ಟಮ್ ಅಂದ್ರೆ ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಇದೆಯಲ್ವಾ, ಅದಕ್ಕೆ ಸಪೋರ್ಟ್ ಕೊಡೋದ್ರಲ್ಲಿ ಇದರದ್ದು ದೊಡ್ಡ ಪಾತ್ರ. ಹೇಳ್ಬೇಕು ಅಂದ್ರೆ ನಮ್ಮ ಹೃದಯಕ್ಕೆ ಇದೊಂದು ನ್ಯಾಚುರಲ್ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ನೋಡಿ, ಡಾಕ್ಟರ್ ಆಲನ್ ಮ್ಯಾಂಡೆಲ್ ಕೂಡ ಇದನ್ನೇ ಹೇಳ್ತಾರೆ. ಅವ್ರ ಪ್ರಕಾರ ಇದು ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೆ ಸಿಕ್ಕಿರೋ ಅತ್ಯದ್ಭುತ ನ್ಯಾಚುರಲ್ ರೆಮಿಡಿಗಳಲ್ಲಿ ಒಂದು ಅಲ್ವಾ? ಅವರ ಈ ಮಾತಲ್ಲೇ ಗೊತ್ತಾಗತ್ತೆ ಈ ಬೆರ್ರಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ. ಸರಿ, ಹಾಗಾದ್ರೆ ಬನ್ನಿ ಈ ಬೆರ್ರಿಯ ಹಿಂದಿನ ಸೈನ್ಸ್ ಏನು ಅಂತ ನೋಡೋಣ. ಅಷ್ಟಕ್ಕೂ ಈ ಪುಟ್ಟ ಹಣ್ಣು ಯಾಕಿಷ್ಟು ಎಫೆಕ್ಟಿವ್ ಆಗಿದೆ, ಇದರ ಸೂಪರ್ ಪವರ್ಸ್ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಥಾರ್ನ್ ಬೆರ್ರಿಗಳ ಪವರ್ ಇರೋದೇ ಅದರೊಳಗಿರೋ ಕಾಂಪೌಂಡ್ಸ್ನಲ್ಲಿ. ಪಾಲಿಫಿನಾಲ್ಗಳು, ಫ್ಲೇವನೈಡ್ಗಳು ಮತ್ತೆ ಆಂಟಿಆಕ್ಸಿಡೆಂಟ್ಗಳು, ಹೀಗೆ ಅದ್ಭುತವಾದ ಅಂಶಗಳು ಇದರಲ್ಲಿದೆ. ಇವೆಲ್ಲ ಒಟ್ಟಿಗೆ ಸೇರಿ ಟೀಮ್ ವರ್ಕ್ನಂತೆ ನಮ್ಮ ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡುತ್ತೆ. ಇದರ ಇನ್ನೊಂದು ಮೇಜರ್ ಕೆಲಸ ಏನ್ ಗೊತ್ತಾ? ನಮ್ಮ ದೇಶದಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನೋ ಒಂದು ಮಾಲಿಕ್ಯೂಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು. ಈ ನೈಟ್ರಿಕ್ ಆಕ್ಸೈಡ್ ಇದೆಯಲ್ಲ, ಇದು ನಮ್ಮ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡುತ್ತೆ, ಅಂದ್ರೆ ಸಡಿಲಗೊಳಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಫ್ಲೋ ಸ್ಮೂತ್ ಆಗಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಬರುತ್ತೆ. ಈಗ ಬರೋಣ ಕೊಲೆಸ್ಟ್ರಾಲ್ ವಿಷಯಕ್ಕೆ. ನಮ್ಮ ದೇಹದಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ 2 ಥರದ ಕೊಲೆಸ್ಟ್ರಾಲ್ ಇರುತ್ತೆ. ಒಂದು HDL ಅಂದ್ರೆ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಇದು ನಮ್ಮ ರಕ್ತನಾಳಗಳನ್ನ ಕ್ಲೀನ್ ಮಾಡೋ ಒಂದು ಕ್ಲೀನಪ್ ಟೀಮ್ ಇದ್ದ ಹಾಗೆ. ಇನ್ನೊಂದು LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್. ಇದು ಜಾಸ್ತಿಯಾದ್ರೆ ರಕ್ತನಾಳಗಳಲ್ಲಿ ಪ್ಲಾಕ್ ಅಂದ್ರೆ ಕೊಳೆತರ ಶೇಖರಣೆಯಾಗಿ ಪ್ರಾಬ್ಲಮ್ ಶುರುವಾಗುತ್ತೆ. ಹಾಗಾದ್ರೆ ಇಲ್ಲಿ ಹಾಥಾರ್ನ್ ಬೆರ್ರಿಗಳ ರೋಲ್ ಏನು? ತುಂಬಾ ಸಿಂಪಲ್. ಇವು ಆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಅಥೆರೋಸ್ಕ್ಲಿರೋಸಿಸ್ ಅಂತ ಕರೆಯೋ, ಅಂದ್ರೆ ರಕ್ತನಾಳಗಳಲ್ಲಿ ಪ್ಲೇಕ್ ಕಟ್ಟಿಕೊಳ್ಳೋ ಡೇಂಜರಸ್ ಕಂಡೀಷನ್ ಬರೋದನ್ನ ತಡೀಬೋದು. ಅಷ್ಟೇ ಅಲ್ಲ, ಇದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ನಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನಮ್ಮನ್ನ ದೂರ ಇಡೋಕೆ ಸಹಾಯ ಮಾಡುತ್ತೆ. ಸರಿ, ಈಗ ಹಾಥಾರ್ನ್ ಬೆರ್ರಿಯಿಂದ ನಮ್ಮ ಹೃದಯಕ್ಕೆ ಆಗೋ 3 ಮುಖ್ಯವಾದ ಬೆನಿಫಿಟ್ಸ್ ಬಗ್ಗೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಬೆನಿಫಿಟ್ ಮತ್ತೆ ತುಂಬಾನೇ ಮುಖ್ಯವಾದದ್ದು, ಬ್ಲಡ್ ಫ್ಲೋ ಮತ್ತು ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡೋದ್ರಿಂದ ಹೈ ಬ್ಲಡ್ ಪ್ರೆಷರ್ ರಿಸ್ಕ್ ಕಡಿಮೆ ಆಗುತ್ತೆ ಮತ್ತೆ ಇಡೀ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ. ಎರಡನೇ ಬೆನಿಫಿಟ್ಟು ಕೊಲೆಸ್ಟ್ರಾಲ್ ಪ್ರೊಫೈಲ್ನ ಸುಧಾರಿಸುತ್ತೆ, ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ಸಾಕಷ್ಟು ಸ್ಟಡೀಸ್ ಪ್ರಕಾರ ಇದನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿದೆ. ಮತ್ತೆ ಮೂರನೇ ಬೆನಿಫಿಟ್, ಇದು ಬ್ಲಡ್ ಶುಗರ್ ಲೆವೆಲ್ನ ಸ್ಟೇಬಲ್ ಆಗಿಡುತ್ತೆ. ಯಾಕಂದ್ರೆ ಬ್ಲಡ್ನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆದ್ರೆ ಅದು ನಿಧಾನವಾಗಿ ನಮ್ಮ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಹಾಥಾರ್ನ್ ಬೆರ್ರಿಗಳ ಈ ಗುಣ ಇದೆಯಲ್ಲ, ಇದು ನಮ್ಮ ಹೃದಯಕ್ಕೆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಟ್ಟ ಹಾಗೆ. ಸರಿ, ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಬೆರ್ರಿಗಳನ್ನ ಬಳಸೋದು ಹೇಗೆ? ಇದನ್ನ ಬಳಸೋಕೆ ಅತ್ಯಂತ ಎಫೆಕ್ಟಿವ್ ವಿಧಾನ ಯಾವುದು? ಬನ್ನಿ, ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ. ಈ ಅದ್ಭುತ ಬೆರ್ರಿಗಳ ಲಾಭ ಪಡ್ಕೊಳ್ಳೋಕೆ ತುಂಬಾನೇ ಸಿಂಪಲ್ ಆದ ದಾರಿ ಅಂದ್ರೆ ಇದರ ಟೀ ಮಾಡ್ಕೊಂಡು ಕುಡಿಯೋದು. ಹೇಗ್ ಮಾಡೋದು ಅಂತೀರಾ? ತುಂಬಾ ಸುಲಭ. 1 ಕಪ್ಗೆ 1 ಅಥವಾ 2 ಟೀಸ್ಪೂನ್ ಒಣಗಿದ ಬೆರ್ರಿ ಹಾಕಿ, ಅದರ ಮೇಲೆ ಚೆನ್ನಾಗಿ ಕುದಿಯೋ ನೀರನ್ನ ಹಾಕಿ, ಅದರ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಆಚೆ ಹೋಗದೇ ಇರೋ ಹಾಗೆ ಒಂದು ಮುಚ್ಚಳ ಮುಚ್ಚಿಬಿಡಿ. ಒಂದು 10 ರಿಂದ 15 ನಿಮಿಷ ಹಾಗೇ ಬಿಡಿ. ಅಷ್ಟೇ, ನಿಮ್ಮ ಹೆಲ್ದಿ ಹಾಥಾರ್ನ್ ಟೀ ರೆಡಿ. ಒಳ್ಳೆ ರಿಸಲ್ಟ್ಸ್ ಬೇಕು ಅಂದ್ರೆ ಈ ಟೀನ ದಿನಕ್ಕೆ 1 ಅಥವಾ 2 ಸಲ ಕುಡಿಯೋದು ಬೆಸ್ಟ್. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಆಗ ನಮ್ಮ ದೇಹದಲ್ಲಿ ಈ ಬೆನಿಫಿಷಿಯಲ್ ಕಾಂಪೌಂಡ್ಸ್ನ ಲೆವೆಲ್ ಮೇಂಟೈನ್ ಆಗುತ್ತೆ. ಒಂದ್ವೇಳೆ ಈ ಟೀ ಟೇಸ್ಟ್ ಅಷ್ಟೊಂದಿಷ್ಟ ಆಗ್ಲಿಲ್ಲ ಅಂದ್ರೂ ಚಿಂತೆ ಬೇಡ, ಅದ್ರ ಫ್ಲೇವರ್ ಹೆಚ್ಚಿಸೋಕೆ ಕೆಲವು ಐಡಿಯಾಗಳಿವೆ. ಇದರ ಜೊತೆ ಸ್ವಲ್ಪ ಶುಂಠಿ, ಏಲಕ್ಕಿ, ಚಕ್ಕೆ ಅಥವಾ ಸ್ವಲ್ಪ ಶುದ್ಧ ಜೇನುತುಪ್ಪ ಮಿಕ್ಸ್ ಮಾಡ್ಬೋದು. ಇದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಇನ್ನೂ ಒಳ್ಳೆಯದು. ಇದನ್ನು ಒಂದು ಒಳ್ಳೆ ರಿಚುವಲ್ ಥರ ಮಾಡ್ಕೋಬೋದು. ಓಕೆ, ಮುಗ್ಸೋಕ್ಕೂ ಮುಂಚೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯ ಮಾತು. ಒಂದು ವಿಷಯವನ್ನ ದಯವಿಟ್ಟು ನೆನ್ಪಿನಲ್ಲಿಡಿ.
ಯಾವುದೇ ಹೊಸ ರೆಮಿಡಿನ ಟ್ರೈ ಮಾಡೋಕ್ಕೂ ಮುಂಚೆ ಒಬ್ಬ ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಮಾತಾಡೋದು ತುಂಬಾನೇ ಮುಖ್ಯ. ಅದರಲ್ಲೂ ಮೊದಲೇ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಬೇರೆ ಮೆಡಿಕೇಷನ್ ತಗೊಳ್ತಾ ಇದ್ರೆ ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನ ಖಂಡಿತ ಬಳಸಬೇಡಿ. ಈ ಒಣಗಿದ ಹಾಥಾರ್ನ್ ಬೆರ್ರಿ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಚಿಂತೆ ಬೇಡ. ಇದು ಹೆಲ್ತ್ ಫುಡ್ ಸ್ಟೋರ್ಗಳಲ್ಲಿ, ಹರ್ಬಲ್ ಶಾಪ್ಗಳಲ್ಲಿ, ಆನ್ಲೈನ್ನಲ್ಲಿ ಮತ್ತೆ ಚೈನೀಸ್ ಮೆಡಿಸಿನ್ ಶಾಪ್ಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಹಾಗಾದ್ರೆ ಈ ಹಾಥಾರ್ನ್ ಬೆರಿಯ ಕಥೆ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತಲ್ವಾ? ನಮ್ಮ ಹಿರಿಯರ ಪ್ರಾಚೀನ ಕಾಲದ ಜ್ಞಾನ ಇವತ್ತಿನ ಮಾಡರ್ನ್ ಹೆಲ್ತ್ ಚಾಲೆಂಜಸ್ಗೆ ಉತ್ತರ ಕೊಡಬೋದಾ? ಪ್ರಕೃತಿಯಲ್ಲೇ ಅಡಗಿರೋ ಇಂಥ ಎಷ್ಟೋ ಅದ್ಭುತಗಳನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಬೇಕಾಗಿದೆ ಅಲ್ವಾ?